ಎಲ್ಲರನ್ನು ಸಮಾನವಾಗಿ ನೋಡಿದ್ದು ಶ್ರುತಿಯವರು, ಎಲ್ಲರನ್ನೂ ಮರ್ಯಾದೆಯಾಗಿ ನೋಡಿದ್ದು ಶ್ರುತಿಯವರು. ಕರ್ನಾಟಕದ ಲೆಂತ್ ಆ್ಯಂಡ್ ಬ್ರೆತ್, ಬೀದರ್ ಟು ಬಂಗಾರಪೇಟೆ, ಮಂಗಳೂರು ಟು ಗುಲ್ಬರ್ಗ, ಎಲ್ಲರೂ ಲೈಕ್ ಮಾಡಿದ್ದು ಶ್ರುತಿಯವರನ್ನು. ಕೇವಲ ಬೆಂಗಳೂರಿನ ಹೋರಾಟಗಾರರ ಒಂದು ಗುಂಪು ಅಶ್ವಿನಿಯವರನ್ನು ಲೈಕ್ ಮಾಡಿ ಅವರ ನಡವಳಿಕೆಯನ್ನು ಅನೇಕರು ತಿರಸ್ಕರಿಸಿರೋದು ಉದಾಹರಣೆ ಇದೆ. ನೀವು ಅವರು ಸ್ಲಮ್ ಪದ ರಕ್ಷಿತಾಗಿ ಹೇಳಿದ್ದು, ಅವಳನ್ನು ಹೇಗೆ ಕುಗ್ಗಿಸ್ಬೇಕು ಅಂತ ಒಂದು ಹ್ಯುಮ್ಯಾನಿಟಿಯಲ್ಲಿ ಅವಳನ್ನು ಬಡತನದ ಹುಡುಗಿ ಅಂತ, ನಾನು ಶ್ರೀಮಂತದವಳು ಅನ್ನೋದಕ್ಕೋಸ್ಕರ ಅವಳನ್ನು ನಡ್ಕೊಂಡಿದ್ದ ರೀತಿ, ಒಂದು ಹೆಣ್ಣುಮಗು ಇನ್ನೊಂದು ಹೆಣ್ಮಗು ನೋಡ್ಕೊಂಡಿದ್ದ ರೀತಿಯ ಶಾಪ ಇದೆಯಲ್ಲ, ಅದು ತುಂಬ ಡಿಫ್ರೆನ್ಸ್ ಇದೆ ಶ್ರುತಿ ಮೇಡಮ್ಗೂ ಮತ್ತು ಅಶ್ವಿನಿ ಗೌಡರಿಗೂ. ಕೇವಲ ವುಮೆನ್ ಗೆಲ್ಲಬೇಕು ಅನ್ನೋದಾದರೆ ಆ ಮಾನದಂಡ ಇಟ್ಕೊಂಡು ಹೋಗಬೇಡಿ. ಯಾರು ನಿಮ್ಮನ್ನು ರಂಜಿಸಿದ್ದಾರೆ, ಯಾರು ಹೆಚ್ಚು ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದಾರೆ, ನೀವು 9:30 ಟಿ ವಿ ಹಾಕಿದಾಗ ಯಾರು ಹೆಚ್ಚು ಧ್ವನಿ ಕೇಳಿಸಿದೆ ಅನ್ನೋದನ್ನು ಮೇಲೆ ಹೋಗಬೇಕು. ನೀವು ಕೇವಲ ವುಮೆನ್ನು ಅಂತ ಹೇಳಿದ್ರೆ ಹೈಯೆಸ್ಟ್ ವ್ಯೂವರ್ಶಿಪ್ ಇರೋದು ವುಮೆನ್ನು. ಯಾಕೆ ವುಮೆನ್ ಅಂದರೆ ಅಶ್ವಿನಿ ಗೌಡಗೆ ಓಟ್ ಬೀಳ್ತಾ ಇಲ್ಲ? ಯಾಕೆ ಪ್ರತಿ ಸಲ ಅವ್ರಿಗೂ ಇನ್ನೇನೋ ಒಂದು 2 ಇದ್ದಾಗ ಎಲಿಮಿನೇಷನ್ ಇರಬೇಕು? ಇವಾಗ ಯಾರಾದರೂ ನಾಮಿನೇಟ್ ಆದಾಗ ಅವರೇ ಫಸ್ಟ್ ಸೇವ್ ಆಗಬೇಕಲ್ಲ, ಫಸ್ಟ್ ಸೇವ್ ಆಗೋದಿಲ್ಲ. ಅವರು 3ನೇವರು 4ನೇವರು ಸೇವ್ ಆಗ್ತಾರೆ ಅಂದರೆ ಓಟ್ಸ್ ಕಮ್ಮಿ ಬೀಳ್ತಾ ಇದೆ ಅಂತ ಅರ್ಥ. ಸೊ ವುಮೆನ್ ಕಾರ್ಡನ್ನು ಅಥವಾ ಬಡವರ ಕಾರ್ಡನ್ನು ಅಥವಾ ನಾನು ತುಂಬ ಹಳ್ಳಿಯ ಕಾರ್ಡನ್ನು ಬಿಗ್ ಬಾಸಲ್ಲಿ ವರ್ಕ್ ಆಗೋದಿಲ್ಲ. ಸೊ ನೀವು ಹೇಳ್ತಾ ಇದ್ದೀರಾ ಈಗ ವರ್ಕ್ ಆಗಲ್ಲ, ಅವರು ಶ್ರೀಮಂತಿಕೆ ಅಂತ ಹೇಳ್ಬಿಟ್ಟು ದರ್ಬಾರ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಈವನ್ ಗಿಲ್ಲಿನೂ ಅಷ್ಟೇ, ಅವರು ಶ್ರೀಮಂತ ಅಲ್ಲದೆ ಇದ್ರೂ ಚೆನ್ನಾಗಿದ್ದಾರೆ, ಓಕೆನಾ. ಸೊ ಕಾರೆಲ್ಲ ಇದೆ, ಅವರೇನು ಬಡವ ಅಂತ ಹೇಳ್ಕೊಂಡಿಲ್ಲ ಗಿಲ್ಲಿ ಅವರು ಕೂಡ. ಜೊತೆಗೆ ಈಗ ಅವ್ರಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಮೀಮ್ಸ್ಗಳದೆಲ್ಲ ನೋಡ್ತಾ ಇದ್ದೀವಿ ಅಂದರೆ ಒಳ್ಳೆ PR ಇಟ್ಕೊಂಡಿದ್ದಾರೆ, PR ಸ್ಟ್ರಾಟಜಿಸ್ ಚೆನ್ನಾಗಿ ಮಾಡಿದ್ದಾರೆ ಗಿಲ್ಲಿ ಅವರು. ಜೊತೆಗೆ ಅವರು ಮನೆಯಿಂದ ಹೋಗಬೇಕಿದ್ರೆ 1 ಲಕ್ಷನೋ ಏನೋ ಇರುತ್ತೆ ಫಾಲೋವರ್ಸ್. ಇವತ್ತು 10 lakhs ಫಾಲೋವರ್ಸ್, 1 million ಫಾಲೋವರ್ಸ್ ಹೇಗೆ ಸಾಧ್ಯ? ನಾನೇ ಡೇ ಬೈ ಡೇ ನೋಡ್ತಾ ಇದ್ದೀನಿ, 4-5 ಡೇಸಿಂದ 30-40,000 ಎಗರುತ್ತಿದ್ದಾರೆ ಫಾಲೋವರ್ಸ್, ಇವಾಗ 1 million ಆಗಿದೆ. ಸೊ ಇದೇ ಸಾಧ್ಯ ಅನ್ನೋದು ಕೆಲವರು ಕ್ವಶನ್ ಮಾರ್ಕಿ ಪ್ರಶ್ನೆ ಮಾಡಿರುವಂಥದ್ದು. ಸೊ ಇದು ಹೇಗೆ ಸಾಧ್ಯ ಸರ್? ನೋಡ್ರಿ, ಆಟ ಅಂದಮೇಲೆ ಎಲ್ಲ ಥರದ ಪ್ರಯತ್ನಗಳು, ವಾಮ ಮಾರ್ಗ ಆಗಿರ್ಬೋದು, ಟೀಮ್ ಬಿಲ್ಡಿಂಗ್ ಆಗಿರ್ಬೋದು, PR ಆಗಿರ್ಬೋದು, ಎಲ್ಲವೂ ಪಾರ್ಟ್ ಆಫ್ ಅ ಗೇಮ್. ನೀವು ಎಲೆಕ್ಷನ್ ನಿಂತ್ಕೊಂಡಾಗ ಹೇಗೆ ಕ್ಯಾಂಪೇನ್ ಮಾಡ್ತೀರಾ, ಎಲೆಕ್ಷನ್ ನಿಂತ್ಕೊಂಡಾಗ ಹೇಗೆ PR ಯೂಸ್ ಮಾಡ್ತೀರಾ, TV ಹೇಗೆ ಯೂಸ್ ಮಾಡ್ತೀರಾ, ಅಡ್ವರ್ಟೈಸ್ಮೆಂಟ್ ಹೇಗೆ ಯೂಸ್ ಮಾಡ್ತೀರಾ, ನಿಮ್ಮ ಜನರನ್ನು ನೀವು ಹೇಗೆ ಹತ್ರಕ್ಕೆ ಸೇರಿಸ್ಕೊತೀರಾ, ಹೇಗೆ ಸ್ಪಂದನೆ ಮಾಡಿ, ನೀವು ಎಲೆಕ್ಷನ್ ಮಾಡ್ಬೇಕಾದ್ರೆ ಎಲ್ಲವೂ ಒಪ್ಕೊಂಡಾಗ ಇಲ್ಲಿ ಯಾಕೆ ಒಪ್ಕೊಳೋದಿಲ್ಲ? ಸೊ ನೀವು PR ಆಫ್ ಗಿಲ್ಲಿ ಸ್ಟ್ರಾಂಗ್ ಇದೆ ಅಂತ ಯಾಕೆ ಹೇಳ್ತೀರಾ? ಅದು ಅವನ ಟ್ಯಾಲೆಂಟು, ಅದು ಅವನು ಪಟ್ಟಿರ್ತಕ್ಕಂಥ ಶ್ರಮ. ನೀವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಸರ್, ಒಬ್ಬ ಆ್ಯಕ್ಟರ್ ಆಗಿ ತನ್ನ ಪಾಪ್ಯುಲಾರಿಟಿನ ಹೆಚ್ಚು ಮಾಡ್ಕೊತಾ ಇದ್ದಾನೆ ಅಂತ ನೀವು ಅದು ಬೇಷ್ ಅಂತ ಹೇಳಬೇಕು, ಇಲ್ಲ ಇದು PR ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಮೀಡಿಯಾ ಇಟ್ ಸೆಲ್ಫ್ ಇಸ್ PR ಇಂಡಸ್ಟ್ರಿ. TV ಇಟ್ ಸೆಲ್ಫ್ ಇಸ್ PR. ಎಷ್ಟು ಜನಕ್ಕೆ ರೀಚ್ ಆಗ್ತೀನಿ ಅಂದರೆ TV, ಎಷ್ಟು ಜನಕ್ಕೆ ರೀಚ್ ಆಗ್ತೀರ ಅನ್ನೋದು ಇನ್ಸ್ಟಾಗ್ರಾಮು. ಸೊ ಅದು ಮಾಡ್ತಾ ಇರೋದೇನು ತಪ್ಪಲ್ವಲ್ಲ? ನಾನು ಇವಾಗ ಕರ್ನಾಟಕದ ಜನರ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಗಿಲ್ಲಿ, ಅಫ್ಕೋರ್ಸ್, ನೋ ಡೌಟ್ ಅದರಲ್ಲಿ. ನನಗೂ ಈಗ ನೀವು ಕೇಳಿದ್ರೆ ನಿಮ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ನಾನು ಹೇಳೋದು ಗಿಲ್ಲಿ ಮತ್ತು ಅಶ್ವಿನಿ ಅವರೇ ನಂಗೆ ತುಂಬ ಇಷ್ಟ ಅಂತ ಹೇಳೋದು. ಯಾಕಂದರೆ ಅವರಿಬ್ಬರು ನಡುವೆ ಸಖತ್ತಾಗಿ ಕಂಟೆಂಟ್ ಕೊಟ್ಟಿದ್ದಾರೆ, ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ದಾರೆ, ಸಖತ್ತಾಗಿ ಫೈಟ್ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು. ಆದರೆ ಈ ಥರ ಆರ್ಗ್ಯಾನಿಕ್ ಫಾಲೋವರ್ಸ್ನ ತಗೊಳ್ದೆ ಯಾಕೆ ಈ ಥರದಲ್ಲಿ ಅಂದರೆ 1 million ಫಾಲೋವರ್ಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಪೇಯ್ಡ್ ಇದನ್ನು ಮಾಡಿದ್ರು ಅನ್ನೋದು. ನೋಡಿ, ಪೇಯ್ಡ್ ಇದೆಯಲ್ಲ ಅದು ಓನ್ಲಿ ಟೆಂಪ್ರರಿ ಇರುತ್ತೆ. ಆರ್ಗ್ಯಾನಿಕ್ ಪ್ಲಸ್ ರೀಚ್ ಇದೆಯಲ್ಲ, ಆರ್ಗ್ಯಾನಿಕ್ನ ಪುಷ್ ಮಾಡೋದಿದೆಯಲ್ಲ, ದಟ್ಸ್ ವಾಟ್ ಗಿಲ್ಲಿ ಇಸ್ ಡೂಯಿಂಗ್. ನೀವು ಆಲ್ಗಾರಿದಮ್ ಆಫ್ ಅಂದರೆ ಹೇಗೆ ಫಾಲೋವರ್ಸ್ ಗ್ರೋ ಆಗ್ತಾರೆ ಅನ್ನೋ ಸ್ವಲ್ಪ ಟೆಕ್ನಿಕಲ್ ಮಾತಾಡೋದಾದರೆ ಬರೀ ಪೇಯ್ಡ್ ಕಂಟೆಂಟ್ ಇರೋದಿಲ್ಲ. ಅದು 7 days 8 daysಗೆಲ್ಲ ಹೊಟ್ಟೋಗುತ್ತೆ. ಅದೆಲ್ಲ ನೀವು ಕಂಟಿನ್ಯೂ ಒಂದು ಫಾಲೋ ಮಾಡಿ ಲೈಕ್ ಮಾಡ್ತಾರೆ ಅಂದರೆ ಅದು ಆರ್ಗ್ಯಾನಿಕ್ಕಿಗೆ. ಎಷ್ಟೋ ಜನಕ್ಕೆ ಗಿಲ್ಲಿ ಪೇಜ್ ಗೊತ್ತಿರಲ್ಲ, ಅದನ್ನು ಪ್ರಮೋಟ್ ಮಾಡೋಕ್ಕೆ ಒಂದೊಂದು ಊರಿಗೆ ಹೋದಾಗ ಅಲ್ಲಿ ಪ್ರಮೋಟ್ ಮಾಡಿ ಆ ಪೇಜ್ ಲಿಂಕನ್ನು ಕಳಿಸಿದಾಗ ಅದು ಪ್ರಮೋಟ್ ಮಾಡಿರೋದು. ನಮ್ಗೆ ಇಲ್ಲಿದೆ ನೋಡಿ ಪೇಜು, ಇಲ್ಲಿ ಬಂದು ಇಲ್ಲಿ ಮಾಡಿ ಅಂತ. ದಟ್ಸ್ ಹೌ ಇಟ್ಸ್ ಆರ್ಗ್ಯಾನಿಕ್ಕೇ ಇರೋದು. ಪುಷ್ ಮಾಡಿದ್ದಾರೆ. ದಟ್ ಪುಷ್ ಇಸ್ PR ಏಜೆನ್ಸಿ.